ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಚಿಕಿತ್ಸಾಲಯ ಸಿರ್ಸಿ. ಎಲ್ಲರಿಗೂ ನಮ್ಮ ಹೆಲ್ತ್ ಇನ್ ಯುವರ್ ಹ್ಯಾಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸೊಂಟ ನೋವಿನ ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ವರ್ಲ್ಡಲ್ಲಿ ಎರಡನೇ ಮೋಸ್ಟ್ ಕಾಮನ್ ಕಾಯಿಲೆ ಯಾವುದು ಅಂತ ಕೇಳಿದರೆ ಅದು ಸೊಂಟ ನೋವು. ಫಸ್ಟ್ ನೆಗಡಿ, ಎರಡನೇದು ಸೊಂಟ ನೋವು. ಸೊ ಈ ಸೊಂಟ ನೋವು ಯಾಕೆ ಇಷ್ಟೊಂದು ಹೆಚ್ಚಾಗ್ತಾ ಇದೆ? ಅದು ಈ ರೀಸೆಂಟ್ ಡೇಸಲ್ಲಿ ತುಂಬ ಹೆಚ್ಚಾಗ್ತಾ ಇದೆ. ಮೊದಲೆಲ್ಲಾದರೆ ವಯಸ್ಸಾದವರಲ್ಲಷ್ಟೇ ಸೊಂಟ ನೋವಿನ ಸಮಸ್ಯೆ ಕಂಡು ಬರ್ತಿತ್ತು. ಈಗ ಯಂಗ್ಸ್ಟರ್ಸಲ್ಲಿ ಕೂಡ ತುಂಬ ಸೊಂಟ ನೋವು ಕಂಡು ಬರ್ತಾ ಇದೆ. ಸೊ ಇದಕ್ಕೆ ಏನು ಮುಖ್ಯ ಕಾರಣ? ಸೊ ನಾವು ಸೊಂಟ ನೋವನ್ನ ಕ್ಲಾಸಿಫೈ ಮಾಡಿದರೆ ಮುಖ್ಯವಾಗಿ ಎರಡು ಥರ ಸೊಂಟ ನೋವಿದೆ. ಅದರಲ್ಲಿ ಫಸ್ಟ್ ನಾವೇನು ಹೇಳ್ತೀವಿ, ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ. ಎರಡನೇದು ಲೈಕ್ ನಾನ್ ಮೆಕ್ಯಾನಿಕಲ್ ಬ್ಯಾಕ್ ಪೇನ್. ಅಂದರೆ ಅದು ಭಾಳಷ್ಟು ಕಾರಣಗಳಿಂದ ಬರ್ಬೋದು. ನಾನ್ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಬರೋದು ಅಂದರೆ ಮೇನ್ಲಿ ಇನ್ಫೆಕ್ಷನ್ ಇರ್ಬೋದು ನಮ್ಮ ಬೆನ್ನುರಿಯಲ್ಲಿರುವಂಥ ಎಲುಬುಗಳಲ್ಲಿ, ಮೇನ್ಲಿ ನಮ್ಮ ಸ್ಪೈನ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಕುತ್ತಿಗೆ ಭಾಗದಲ್ಲಿ ನಮಗೆ 7 ವರ್ಟಿಬ್ರೆ ಇದೆ. ನಮ್ಮ ಎದೆ ಭಾಗದ ಅದನ್ನು ಸರ್ವೈಕಲ್ ವರ್ಟಿಬ್ರೆ ಅಂತ ಹೇಳ್ತೀವಿ. ಲೈಕ್ ಡೋರ್ಸಲ್ ವರ್ಟಿಬ್ರೆ ಅಂತ ನೆಕ್ಸ್ಟ್, ಅಂದರೆ ಎದೆ ಭಾಗದ್ದು ಹಿಂಬದಿಗೆ ಇರುವಂಥ ಡೋರ್ಸಲ್ ವರ್ಟಿಬ್ರೆ ಇದೆ, ಅದು 12 ವರ್ಟಿಬ್ರೆ ಇರುತ್ತೆ. ಮತ್ತು ಸೊಂಟದಲ್ಲಿ ಲಂಬಾರ್ ವರ್ಟಿಬ್ರೆ, ಅದು L5 ಅಂದರೆ 1 to 5 ಇರುತ್ತೆ, ಅಂದರೆ 5 ವರ್ಟಿಬ್ರೆ ಇರುತ್ತೆ. ಮತ್ತು ಸೇಕ್ರಮ್ ಮತ್ತು ಕಾಕ್ಸಿಕ್ಸ್ ಅಂತ ಮತ್ತು ವರ್ಟಿಬ್ರೇಸ್ ಇದೆ. ಸೊ ಈ ನಾನ್ ಮೆಕ್ಯಾನಿಕಲ್ ಬ್ಯಾಕ್ ಪೇನಲ್ಲಿ ಅದು ಒಂದು ಕಾರಣ ಅಂದರೆ ಇನ್ಫೆಕ್ಷನ್ ಇರ್ಬೋದು, ಯಾವುದಾದ್ರೂ ಒಂದು ಇನ್ಫೆಕ್ಷನಿಂದ ಬಂದಿರುವಂಥ ನೋವು ಇರ್ಬೋದು, ಇಲ್ಲ ಅಂದರೆ ಕ್ಯಾನ್ಸರ್ ಇರ್ಬೋದು, ಇಲ್ಲ ಬೇರೆ ಬೇರೆ ಕಾಯಿಲೆಗಳಿಂದ ಲೈಕ್ ಟ್ಯೂಬರ್ಕ್ಯುಲೋಸಿಸ್ ಆಗ್ಬೋದು, ಅಂದರೆ ಪಾಟ್ ಸ್ಪೈನ್ ಅಂತ ಹೇಳ್ತೀವಿ. ಸೊ ಬೇರೆ ಬೇರೆ ಕಾರಣಗಳಿಂದ ಸೊಂಟ ನೋವು ಬರ್ಬೋದು, ಇಲ್ಲ ಕಿಡ್ನಿ ಪ್ರಾಬ್ಲಮ್ ಅಂತ ಇರ್ಬೋದು, ಇಲ್ಲ ಯಾವುದಾದ್ರೂ ಹೊಟ್ಟೆ ಸಮಸ್ಯೆ ಅಂತ ಇರ್ಬೋದು. ಸೊ ಬಟ್ ನಾವು ಇವತ್ತು ಮೇನ್ಲಿ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಯಾಕೆಂದರೆ ಯೂಶ್ವಲಿ ಇರುವಂಥ ಬ್ಯಾಕ್ ಪೇನಲ್ಲಿ ಸುಮಾರು 80% to 90% ಈ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಇರುತ್ತೆ. ಸೊ ಅದಕ್ಕೆ ಏನು ಮುಖ್ಯ ಕಾರಣಗಳು? ಸೊ ನಮ್ಮ ಸೊಂಟದಲ್ಲಿ ಇರುವಂಥ ಸ್ಟ್ರಕ್ಚರ್ಸ್ ಏನಿದೆ, ಅಲ್ಲಿ ಬೋನ್ಸ್ ಇದೆ, ಎರಡನೇದು ಮಸಿಲ್ಸ್ ಇದೆ, ಮತ್ತು ಲಿಗಮೆಂಟ್ಸ್ ಇದೆ, ಮತ್ತು ನರೆಗಳಿದೆ. ಸೊ ಈ ಸ್ಟ್ರಕ್ಚರ್ಸ್ಗೆ ಬರುವಂಥ ಯಾವುದೇ ತೊಂದರೆಗಳಿಂದ, ಯಾವುದೇ ಕಂಪ್ರೆಷನ್ ಇರ್ಬೋದು ಅಥವಾ ಇಂಜುರೀಸ್ ಇರ್ಬೋದು, ಅದರಿಂದ ನಮಗೆ ಸೊಂಟ ನೋವು ಆಗ್ಬೋದು. ಇದನ್ನು ನಾವು ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ. ಈಗ ನಮ್ಮಲ್ಲಿ ಬರುವಂಥ ಬ್ಯಾಕ್ ಪೇನ್ ಪೇಷಂಟ್ಸಲ್ಲಿ ನೋಡಿದರೆ ಒಂದು ಮೇಜರ್ ಕಾಸ್ ಡಿಸ್ಕಿನ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಯಾಕೆಂದರೆ ಸೊಂಟ ನೋವಿಗೆ ತುಂಬ ಜನ ಬರ್ತಾರೆ. ಸೊ ಅದರಲ್ಲಿ ಕೂಡ ನಾವೀಗ ನೋಡುವಾಗ ಡಿಸ್ಕಿನ ಸಮಸ್ಯೆಯಿಂದ ಸೊಂಟ ನೋವು ಡೆವಲಪ್ ಆದವರು ತುಂಬ ಹೆಚ್ಚು. ಡಿಸ್ಕ್ ಅಂದರೆ ಇಟ್ ಈಸ್ ಲೈಕ್ ಎ ಕುಷನ್. ಈಗ ನಮ್ಮ ಬೆನ್ನುರಿಯಲ್ಲಿ ಇರುವಂಥ ಎಲುಬುಗಳು, ವರ್ಟಿಬ್ರೆ ಏನಿದೆ, ಇನ್ ಬಿಟ್ವೀನ್ ದ ವರ್ಟಿಬ್ರೆ ನಮ್ಮ ಇಂಟರ್ವರ್ಟಿಬಲ್ ಡಿಸ್ಕ್ ಅಂತ ಇರುತ್ತೆ. ಸೊ ಇದರ ಫಂಕ್ಷನ್ ಏನು ಅಂದರೆ ಒಂಥರ ಶಾಕರ್ ಇದ್ದಂಗೆ, ಅಂದರೆ ನಮ್ಮ ಬಾಡಿಯಲ್ಲಿ ಆಗುವಂಥ ಪ್ರೆಷರಿಂದ ಆಗುವಂಥ ಇಂಪ್ಯಾಕ್ಟ್ ಏನಿದೆ, ಸೊ ಅದನ್ನು ನಳ್ಳಿಫೈ ಮಾಡಲಿಕ್ಕೆ ಒಳ್ಳೆ ಒಂದು ಕುಷನ್ ಥರ ಆ್ಯಕ್ಟ್ ಮಾಡುತ್ತೆ. ಈ ಇಂಟರ್ವರ್ಟಿಬಲ್ ಡಿಸ್ಕ್ ಇದ್ದಿದ್ದಕ್ಕೆ ನಮಗೆ ಹಿಂದೆ ಮುಂದೆ ಬಗ್ಲಿಕ್ಕಾಗೋದು, ಜಂಪ್ ಮಾಡುವಾಗ. ಸೊ ಇಟ್ ಆ್ಯಕ್ಟ್ಸ್ ಲೈಕ್ ಎ ಬಫರ್. ಈ ಕಂಡು ಬರುವಂಥ ಮೆಕ್ಯಾನಿಕಲ್ ಬ್ಯಾಕ್ ಪೇನಲ್ಲಿ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದರೆ ಡಿಸ್ಕಿನ ಸಮಸ್ಯೆಗಳು ಅಂತ ಹೇಳ್ಬೋದು. ಈಗ ನಮ್ಮಲ್ಲಿ ಬರುವಂಥ ಎಷ್ಟೋ ಜನ ಸೊಂಟ ನೋವು ಇದ್ದವರಿಗೆ ಒನ್ ಆಫ್ ದ ಮೇನ್ ರೀಸನ್ ಯಾಕೆ ಬ್ಯಾಕ್ ಪೇನ್ ಅಂತ ಕೇಳಿದರೆ ಡಿಸ್ಕಿನ ತೊಂದರೆಯಿಂದ. ಡಿಸ್ಕ್ ಬಲ್ಜ್ ಇರ್ಬೋದು, ಅಥವಾ ಹೆರ್ನಿಯೇಟೆಡ್ ಡಿಸ್ಕ್ ಇರ್ಬೋದು, ಅಥವಾ ಡೆಸಿಕೇಟೆಡ್ ಡಿಸ್ಕ್ ಇರ್ಬೋದು, ಇನ್ನೂ ಲೈಕ್ ಅಂದರೆ ಡಿಸ್ಕಿಗೆ ಬರುವಂಥ ಬೇರೆ ಬೇರೆ ಕಾಯಿಲೆಗಳಿಂದ ಸೊಂಟ ನೋವು ತುಂಬ ಜನ ಅನುಭವಿಸ್ತಾ ಇದ್ದಾರೆ. ಸೊ ಡಿಸ್ಕ್ ಅಂದರೆ ನಮ್ಮ ಇನ್ ಬಿಟ್ವೀನ್ ದ ವರ್ಟಿಬ್ರೆ, ಅಂದರೆ ಪ್ರತಿಯೊಂದು ಎಲುಬುಗಳ ಮಧ್ಯದಲ್ಲಿ ಇರುವಂಥ ಒಂದು ಸಾಫ್ಟ್ ಟಿಶ್ಯೂ. ಇದಕ್ಕೆ ಸೆಂಟ್ರಲ್ ಒಂದು ನ್ಯೂಕ್ಲಿಯಸ್ ಅಂತ ಇರುತ್ತೆ, ಸುತ್ತಲೂ ಆ್ಯನುಲಸ್ ಅಂತ ಹೇಳಿ ಒಂದು ಫೈಬ್ರಸ್ ಟಿಶ್ಯೂ ಇರುತ್ತೆ. ಸೊ ಮೇನ್ ಫಂಕ್ಷನ್ ಇದರದ್ದೇನು ಅಂದರೆ ನಮ್ಮ ಬೆನ್ನುರಿಯಲ್ಲಿ ಬರುವಂಥ ಇಂಪ್ಯಾಕ್ಟ್ ಅಥವಾ ಯಾವುದೇ ಪ್ರೆಷರನ್ನು ನ್ಯೂಟ್ರಲೈಸ್ ಮಾಡುವಂಥ ಫಂಕ್ಷನ್ ಇರುತ್ತೆ. ಅಂದರೆ ಇಟ್ ಈಸ್ ಲೈಕ್ ಎ ಕುಷನ್. ಈಗ ನಾವೊಂದು ಬೈಕ್ ತಗೊಂಡ್ರೆ ಅದರಲ್ಲಿರುವಂಥ ಶಾಕರ್ ಇದ್ದಂಗೆ. ಸೊ ಈ ಡಿಸ್ಕ್ಗಳು ಚೆನ್ನಾಗಿದ್ದರೆ ಮಾತ್ರ ನಮ್ಮ ಬೆನ್ನುರಿಯಲ್ಲಿ ಯಾವುದೇ ಒತ್ತಡ ಇಲ್ಲದೆ ಅದು ಸರಿಯಾಗಿರುತ್ತೆ. ಸೊ ಡಿಸ್ಕ್ ಬಲ್ಜ್ ಆದಾಗ ಏನಾಗುತ್ತೆ ಅಂದರೆ ಸೊಂಟದಿಂದ ಬರುವಂಥ ನರ್ವ್ ರೂಟ್ಸ್, ಅದು ಎಸ್ಪೆಷಲಿ L4, L5, S1 ಈ ಏರಿಯಾದಿಂದ ಬರುವಂಥ ನರ್ವ್ ರೂಟ್ಸ್ ಏನಿದೆ ಅದರ ಮೇಲೆ ಪ್ರೆಷರ್ ಆಗುತ್ತೆ. ಸೊ ಮೇನ್ಲಿ ಯಾಕೆಂದರೆ ಈ L4 ಇರ್ಬೋದು, L5, S1 ಈ ಏರಿಯಾದಿಂದಾನೇ ಅಂದರೆ ಸಯಾಟಿಕ್ ನರ್ವ್ ಫಾರ್ಮ್ ಆಗುತ್ತೆ. ಸೊ ಅಲ್ಲಿ ಇರುವಂಥ ನರಗಳು ಹೊರಗಡೆ ಬರುತ್ತೆ. ಅದು ಸ್ಪೈನಲ್ ಕೆನಾಲ್ ಅಂತ ಐತೆ, ಸೆಂಟ್ರಲ್ ಕೆನಾಲ್ ಅಂತ ಐತೆ, ಅಥವಾ ಫೊರಾಮಿನಾ ಅಂತ ಇದೆ. ಸೊ ಅದರಿಂದ ಬರುವಂಥ ಈ ನರಗಳ ಮೇಲೆ ಯಾವಾಗ ಈ ಡಿಸ್ಕ್ ಬಲ್ಜ್ ಆಗಿ ಒತ್ತಡ ಕ್ರಿಯೇಟ್ ಮಾಡುತ್ತೋ ಆವಾಗ ಆ ನರ ಎಲ್ಲೆಲ್ಲಿ ಸಪ್ಲೈ ಆಗುತ್ತೋ ಅಲ್ಲೆಲ್ಲ ನಮಗೆ ನೋವು ಬರುತ್ತೆ. ಈಗ ನಾವು ಪೇಷಂಟ್ಸ್ಗೆ ಎಲ್ಲರಿಗೂ ಈಗ ಗೊತ್ತಿದೆ, ಪೇಷಂಟ್ ಡೈರೆಕ್ಟ್ಲಿ ನಮ್ಮ ಹತ್ರನೇ ಹೇಳ್ತಾರೆ, ಸರ್ ನನಗೆ ಸಯಾಟಿಕ ಆಗಿದೆ. ಸೊ ಸಯಾಟಿಕ ಅಂದರೆ ಏನು ಅಂದರೆ ಈ ನರಗಳ ಮೇಲೆ ಒತ್ತಡ, ಡಿಸ್ಕಿಂದ ಒತ್ತಡ ಬರೋದಕ್ಕೆ ಆ ನರಗಳು ಕಾಲಿಗೆ ಸಪ್ಲೈ ಆಗುತ್ತೆ. ಅಂದರೆ ಒಂದು ಸಯಾಟಿಕ್ ನರ ಅಂತ ಇದೆ, ತುಂಬ ದಪ್ಪಾಗಿರುವಂಥ ಮೇಜರ್ ನರ ಅದು.
ಅದರ ಮೇಲೆ ಒತ್ತಡ ಆಗೋದ್ರಿಂದ ಬರುವಂಥ ಕಾಲಿಗೆ ಬರುವಂಥ ನೋವಿಗೆ ನಾವು ಸಯಾಟಿಕ್ ಪೇಯ್ನ್ ಅಂತ ಹೇಳ್ತೀವಿ. ಸೊ ಸಯಾಟಿಕ್ ಪೇಯ್ನ್ಗೆ ಮುಖ್ಯ ರೀಸನ್ ಎಲ್ಲಿದೆ? ಸೊಂಟದಲ್ಲಿದೆ. ಸೊ ಡಿಸ್ಕಿನ ಸಮಸ್ಯೆಗಳಿಂದ ಈಗ ಹೆಚ್ಚಿಗೆ ಸೊಂಟ ನೋವು ಕಂಡು ಬರ್ತಾ ಇದೆ. ಸೊ ಅದೇ ಥರ ಮತ್ತೊಂದು ಏನಂದರೆ, ತುಂಬ ಜನ ಪೇಷಂಟ್ಸ್ ಹೇಳ್ತಾರೆ ನಮ್ಮಲ್ಲಿ, ಸರ್ ನನಗೆ ತುಂಬ ಸ್ಟಿಫ್ನೆಸ್ ಇದೆ, ನಾವು ಕೆಲಸದಲ್ಲಿ ಇನ್ವಾಲ್ವ್ ಆದರೆ ನಮ್ಗೆ ಅಷ್ಟೊಂದು ನೋವಿಲ್ಲ, ಆದರೆ ಬೆಳಿಗ್ಗೆ ಏಳುವಾಗ ಸೊಂಟ ಹಿಡ್ಕೊಂಡಿರುತ್ತೆ, ಅಥವಾ ತುಂಬ ಹೊತ್ತು ನಿಂತ್ಕೊಂಡು ಕೂಡಲೇ ಸೊಂಟ ತುಂಬ ಸೋತು ಬರುತ್ತೆ. ಸೊ ಕುತ್ಕೊಂಡಿದ್ದಾಗ ನಿಲ್ಲಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಇದನ್ನು ನಾವು ಮೇನ್ಲಿ ಲೈಕ್ ಅಲ್ಲಿರುವಂಥ ಎಲುಬುಗಳಲ್ಲಿ ಬಂದಿರುವ ಸಮಸ್ಯೆ, ನಮ್ಮ ಫೇಸೆಟ್ ಜಾಯಿಂಟ್ಸ್ ಅಂತ ಇದೆ, ಆ ಫೇಸೆಟ್ ಜಾಯಿಂಟ್ಸಲ್ಲಿ ಆರ್ಥರೈಟಿಸ್ ಅಂದರೆ ಸೌಕಳಿ ಬರೋದು. ಸೊ ಈ ಥರ ಕಾಯಿಲೆಗಳು ಕಾಣೋದು ಅಂದರೆ ಸ್ವಲ್ಪ ಎಲ್ಡರ್ಲಿ ಪೇಷಂಟ್ಸಿಗೆ, ಅಂದರೆ ಒಂದು ಆಫ್ಟರ್ ಏಜ್ ಆಫ್ 45-50 ಇವರಲ್ಲಿ ಈ ಸೌಕಳಿ ಹೆಚ್ಚು ಕಂಡು ಬರುತ್ತೆ. ಸೊ ಹಾಗಾಗಿ ಸೊಂಟ ನೋವು ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಿಗೆ ಇದೆ. ಇನ್ನು ವಯಸ್ಸಾದವರಲ್ಲಿ ಭಾಳಷ್ಟು ಕಾರಣಗಳು, ಲೈಕ್ ನಾವು ಹೇಳ್ತೀವಿ ಲಂಬಾರ್ ಸ್ಪಾಂಡಲೈಟಿಸ್ ಇರ್ಬೋದು, ಅಥವಾ ಆಸ್ಟಿಯೋಪೋರೋಸಿಸ್ ಅಂದರೆ ಎಲುಬಲ್ಲಿರುವಂಥ ಕ್ಯಾಲ್ಶಿಯಂ ಕಂಟೆಂಟ್ ಅದೆಲ್ಲ ಕಡಿಮೆಯಾಗಿ ಎಲುಬು ತುಂಬ ವೀಕ್ ಆಗಿ ಅಲ್ಲಿ ಫ್ರ್ಯಾಕ್ಚರ್ ತನಕ, ವೆಡ್ಜ್ ಕಂಪ್ರೆಷನ್ ಅಂತ ಹೇಳ್ತೀವಿ, ಬರುವ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಮುಖ್ಯವಾಗಿ ಈಗ ಯಂಗ್ಸ್ಟರ್ಸಲ್ಲಿ ಏನು ಈ ಬ್ಯಾಕ್ ಪೇನ್ ಕಂಡು ಬರ್ತಾ ಇದೆ, ಅದಕ್ಕೊಂದು ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಬ್ಯಾಕ್ ಮಸಲ್ ವೀಕ್ನೆಸ್ ಅಂತ ಹೇಳ್ಬೋದು. ಈಗ ತುಂಬ ಕೆಲಸ ಮಾಡುವ ನಾವು ಬ್ಯಾಕನ್ನು ಈಗಿರುವಂಥ ಈ ಸಾಫ್ಟ್ವೇರ್ ಫೀಲ್ಡಲ್ಲಿ ಅಥವಾ ಡಾಕ್ಟರ್ಸ್ ಅಥವಾ ಇಂಜಿನಿಯರ್ಸು ಅಂದರೆ ಯಾರು ಲೈಕ್ ಸಿಟ್ಟಿಂಗ್ ಜಾಬನ್ನು ಇಷ್ಟಪಡ್ತಾರೆ ಅವರ ಬ್ಯಾಕಿಗೆ ನಾವು ಹೋಲಿಸಿ ನೋಡಿದರೆ ಆ ಮಸಲ್ ವೀಕ್ನೆಸ್ ನಮಗೆ ಕ್ಲಿಯರ್ಲಿ ಮೇಕೌಟ್ ಮಾಡಲಿಕ್ಕಾಗುತ್ತೆ, ಅಂದರೆ ತುಂಬ ಕ್ಲಿಯರಾಗಿ ಕಾಣುತ್ತೆ. ಸೊ ಆ ಬ್ಯಾಕ್ ಮಸಲ್ ವೀಕ್ನೆಸ್ ಇದ್ದಾಗ ಸೊಂಟ ನೋವು ಬರುವ ಸಾಧ್ಯತೆ ತುಂಬ ಹೆಚ್ಚು. ಅಂದರೆ ಅದರಿಂದ ಲೈಕ್ ಅಂದರೆ ಡಿಸ್ಕ್ ಬಲ್ಜು ಆಗ್ಬೋದು, ಇಲ್ಲ ಇಂಜುರೀಸು ಆಗ್ಬೋದು. ಯಾಕೆಂದರೆ ನಮ್ಮ ಪ್ರತಿಯೊಂದು ಜಾಯಿಂಟಲ್ಲಿ ಕೂಡ ಎಷ್ಟು ಇಂಪ್ಯಾಕ್ಟ್, ಎಷ್ಟು ಬರ್ಡನ್ ಆಗುತ್ತೆ ಅಂತ ಡಿಸೈಡ್ ಮಾಡೋದು ಅಲ್ಲಿರೋ ಮಸಲ್ಸು ಸ್ಟ್ರಾಂಗ್ ಆಗಿದ್ದರೆ ಏನಾಗುತ್ತೆ, ಜಾಯಿಂಟ್ ಮೇಲೆ ಒತ್ತಡ ಭಾಳ ಕಡಿಮೆ ಬೀಳುತ್ತೆ. ಸೊ ಬ್ಯಾಕ್ ಮಸಲ್ ವೀಕ್ ಇದ್ದಾಗ ಈ ಡಿಸ್ಕ್ ಜಾರುವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಆ ಜಾಯಿಂಟ್ಸ್ ಮೇಲೆ ಹೆಚ್ಚಿಗೆ, ಅಂದರೆ ಆ ನಮ್ಮ ಫೇಸೆಟ್ ಜಾಯಿಂಟ್ಸ್ ಏನಿದೆ ಅದರ ಮೇಲೆ ಹೆಚ್ಚಿಗೆ ಒತ್ತಡ ಬೀಳುವಂಥ ಸಾಧ್ಯತೆಗಳಿರುತ್ತೆ. ಸೊ ನಾವೆಲ್ಲ ಏನು ಮಾಡಬೇಕು, ಬ್ಯಾಕ್ ಮಸಲ್ ಸ್ಟ್ರೆಂಥನಿಂಗ್ ಮಾಡಬೇಕು. ಈಗ ಡಾಕ್ಟರ್ ಹೇಳ್ತಾರೆ, ನಮ್ಮಲ್ಲಿ ಈವನ್ ಬರೋ ಪೇಷಂಟ್ಸಿಗೆ ನಾವು ಹೇಳ್ತೀವಿ, ನೀವು ಎಕ್ಸಸೈಸ್ ಮಾಡಬೇಕಂದ್ರೆ ಬ್ಯಾಕ್ ಪೇನಿಗೆ ಬಂದವರಿಗಲ್ಲ, ಬೇರೆ ಏನೋ ಪ್ರಾಬ್ಲಮಿಗೆ ಬಂದವರಿಗೆ ಕೂಡ ನಾವೇನು ಹೇಳ್ತೀವಿ, ನೀವು ಎಕ್ಸಸೈಸ್ ಮಾಡಬೇಕು, ನಿಮಗೆ ತುಂಬ ಬ್ಯಾಕ್ ಮಸಲ್ ವೀಕ್ನೆಸ್ ಇದೆ ಅಂತ ಹೇಳಿದ ಕೂಡಲೇ ಪೇಷಂಟ್ ಏನು ಮಾಡ್ತಾರೆ, ಹೋಗಿ ಜಿಮ್ಮಿಗೆ ಹೋಗ್ತಾರೆ, ವೆಯ್ಟ್ ಎತ್ತಾರೆ, ಅದರಿಂದನೂ ಸೊಂಟ ನೋವು ಬರುತ್ತೆ. ಸೊ ಯಾಕೆ ನಮ್ಮ ಎಲ್ಡರ್ ಪೀಪಲ್ ಅವರಿಗೆ ಸೊಂಟ ನೋವು ಕಡಿಮೆ ಇತ್ತು ಅಂದರೆ, ಅವರು ಕಾನ್ಸ್ಟೆಂಟ್ ಆಗಿ ಒಂದು ರೆಗ್ಯುಲರ್ ಆಗಿ ಒಂದು ರುಟೀನ್ ಇತ್ತು, ಅವರಿಗೆ ರೆಗ್ಯುಲರ್ ಆಗಿ ಸೊಂಟದ ಮೇಲೆ ಒಂದು ಮಿನಿಮಮ್ ಪ್ರೆಷರ್ ಯಾವಾಗಲೂ ಕೊಡುವಂಥ ಎಕ್ಸಸೈಸ್ಗಳು ಅವರು ರೆಗ್ಯುಲರ್ಲಿ ಮಾಡ್ತಿದ್ರು. ಅದು ವಾಕಿಂಗ್ ಇರ್ಬೋದು ಅಥವಾ ಬೇರೆ ಏನಾದರೂ ಕೆಲಸಗಳಿರ್ಬೋದು. ಸೊ ಹಾಗಾಗಿ ಅಲ್ಲಿ ಒಂದು ಒಳ್ಳೆ ಬ್ಯಾಕ್ ಮಸಲ್ ಅವರಿಗೆ ಡೆವಲಪ್ ಆಗಿದೆ. ಸೊ ನಾವು ಆಲ್ ಆಫ್ ಎ ಸಡನ್ ಹೋಗಿ ವೆಯ್ಟ್ ಎತ್ತಿದ್ರೆ ಏನಾಗುತ್ತೆ, ಅದು ಡಿಸ್ಕ್ ಬಲ್ಜ್ಗೆ ಕಾರಣ ಆಗ್ಬೋದು, ಇಲ್ಲ ಅಲ್ಲಿರುವಂಥ ಮಸಲ್ ಇಂಜುರಿಗೆ ಕೂಡ ಕಾರಣ ಆಗ್ಬೋದು. ಸೊ ನಾವು ರೆಗ್ಯುಲರ್ ಆಗಿ ಮಿನಿಮಮ್ ಎಕ್ಸಸೈಸ್, ಈವನ್ ಬ್ಯಾಕ್ ಪೇನ್ ಇರೋರು ಮಾಡಬೇಕಾಗಿರೋ ಸ್ಪೆಷಲ್ ಎಕ್ಸಸೈಸಸ್ಸೇ ಇದೆ, ಅದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು. ಪ್ರತಿಯೊಂದು ಬ್ಯಾಕ್ ಪೇನ್ ಅಂದರೆ ಎಲ್ಲ ಬ್ಯಾಕ್ ಪೇನ್ ಇರೋರು ಒಂದೇ ಥರ ಎಕ್ಸಸೈಸ್ ಮಾಡೋದಲ್ಲ. ಸೊ ಆ ಬ್ಯಾಕ್ ಪೇನಿಗೆ ಏನು ಮುಖ್ಯ ಕಾರಣಗಳಿದೆ ಅಂತ ನೋಡಿಕೊಂಡು ನಾವು ಎಕ್ಸಸೈಸ್ ಪ್ಲ್ಯಾನ್ ಮಾಡಬೇಕಾಗತ್ತೆ. ಈಗ ಕೆಲವು ಬ್ಯಾಕ್ ಪೇನ್ ಇದೆ, ಅದು ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ ಅಂತ ಹೇಳ್ತೀವಿ. ಸೊ ಆ ನರಗಳು ಬರುವಂಥ ಆ ದಾರಿ ಏನಿದೆ ಅಲ್ಲಿ ಆಗಿರುವಂಥ ಸ್ವೆಲ್ಲಿಂಗಿಂತ ಅಥವಾ ಆ ದಾರಿ ಸಣ್ಣ ಆಗಿದ್ದಕ್ಕೆ ಬರುವಂಥ ಸೊಂಟ ನೋವಿದೆ. ಸೊ ಅದಕ್ಕೆ ಮಾಡುವಂಥ ಎಕ್ಸಸೈಸ್ ಬೇರೆ ಥರ ಇರ್ಬೋದು. ಒಂದು ಸ್ಪಾಂಡಿಲೋಸಿಸ್ ಇರುವವರು ಮಾಡುವಂಥ ಎಕ್ಸಸೈಸ್ ಬೇರೆ ಥರ ಇರ್ಬೋದು. ಅಥವಾ ಒಂದು ನಾವು ಡಿಸ್ಕ್ ಬಲ್ಜ್ ಆಗಿ ಸಯಾಟಿಕ ಪೇನ್ ಇರುವಂಥವ್ರು ಮಾಡುವಂಥ ಎಕ್ಸಸೈಸ್ ಬೇರೆ ಥರ ಇರ್ಬೋದು. ಸೊ ಇದು ಯಾವ ಕಾರಣದಿಂದ ನಿಮ್ಮ ಸೊಂಟ ನೋವು ಬಂದಿದೆ ಅಂತ ಕಂಡುಹಿಡಿದು ಅದಕ್ಕೆ ಸರಿಯಾದಂಥ ಎಕ್ಸಸೈಸ್ ಮಾಡಿ ಬ್ಯಾಕ್ ಸ್ಟ್ರೆಂಥನಿಂಗ್ ಮಾಡಿದರೆ ಸೊಂಟ ನೋವನ್ನು ಕಡಿಮೆ ಮಾಡ್ಬೋದು. ಇವನ್ ನಮ್ಮಲ್ಲಿರುವಂಥ ಚಿಕಿತ್ಸೆಗಳಿಂದ ಸೊಂಟ ನೋವು ಕಡಿಮೆ ಆಗುತ್ತೆ. ಅದರಲ್ಲಿ ಒಂದು 30-40% ಪೇಷಂಟ್ ಏನಾಗುತ್ತೆ ಅಂದರೆ ಮತ್ತು ಒಂದು ವರ್ಷ ಆದಮೇಲೆ ಸರ್ ನನಗೆ ಪುನಃ ಸೊಂಟ ನೋವು ಬಂದಿದೆ ಅಂತ ಹೇಳಿ ವಾಪಸ್ ಬರ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಲ್ಯಾಕ್ ಆಫ್ ಎಕ್ಸಸೈಸ್. ಸೊ ರೆಗ್ಯುಲರ್ಲಿ ನಾವು ಕೊಡುವಂಥ ಎಕ್ಸಸೈಸ್ಗಳೇನಿದೆ ಅದು ರೆಗ್ಯುಲರ್ಲಿ ಮಾಡಿದರೆ ಏನಾಗುತ್ತೆ ಅಂದರೆ ಆ ಬ್ಯಾಕ್ ಮಸಲ್ ಸ್ಟ್ರೆಂಥನಿಂಗ್ ಆಗುತ್ತೆ. ಆ ಕೋರ್ ಮಸಲ್ಸ್ ಏನಿದೆಯಲ್ಲ ಅದರ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಆ ಜಾಯಿಂಟ್ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಈಗ ನನ್ನ ಹತ್ರ ಒಂದು 50 kg ಹೀಗೆ ಎತ್ತಲಿಕ್ಕೆ ಆಗಲ್ಲ ನನ್ನ ಹತ್ರ. ಯಾಕೆ? ಬಿಕಾಸ್ ನನ್ನ ಮಸಲ್ಸ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಸೊ ಹಾಗಾಗಿ ನಾವು ವೆಯ್ಟ್ ಎತ್ತುವಾಗ ಆ ಕಂಪ್ಲೀಟ್ ವೆಯ್ಟ್ ನನ್ನ ಜಾಯಿಂಟ್ ಮೇಲೆ ಬೀಳುತ್ತೆ. ಸೊ ಒಳ್ಳೆ ಮಸಲ್ ಸ್ಟ್ರೆಂತ್ ಇರುವ ಒಬ್ಬರ ಹತ್ರ 50 kg ಎತ್ತಲಿಕ್ಕೆ ಹೇಳಿ ಅವ್ರಿಗೆ ಏನು ತೊಂದರೆ ಆಗಲ್ಲ, ಅವ್ರು ಎತ್ತಾರೆ. ಅವ್ರ ಸೊಂಟದ ಮೇಲಾಗಲಿ ಶೋಲ್ಡರ್ ಮೇಲಾಗಲಿ ಯಾವುದೇ ಇಂಜುರೀಸ್ ಆಗಲ್ಲ. ಸೊ ನಮ್ಮ ಮಸಲ್ ಸ್ಟ್ರೆಂತ್ ನಾವು ಎಷ್ಟು ಇಂಪ್ರೂವ್ ಮಾಡ್ತೀವಿ ಅಷ್ಟು ನಮ್ಮ ಜಾಯಿಂಟ್ಸ್ ಸ್ಟೇಬಲ್ ಆಗುತ್ತೆ, ಅದಕ್ಕಾಗುವಂಥ ಇಂಜುರೀಸ್ ಕಡಿಮೆ ಆಗುತ್ತೆ. ಈಗ ಸೊಂಟ ನೋವಿರುವಂಥ ಪೇಷಂಟಿಗೆ ಚಿಕಿತ್ಸೆ ಕೊಡುವಾಗ ಕೂಡ ಅವರ ಕಂಡೀಷನ್ ನೋಡಿಕೊಂಡು ಚಿಕಿತ್ಸೆ ಮಾಡಬೇಕಾಗತ್ತೆ. ಈ ಕೆಲವರಿಗೆ ನಾವು ಎಷ್ಟೋ ಜನರಲ್ಲಿ ನೋಡ್ತೀವಿ, ಸೊಂಟ ನೋವಿರೋವರಿಗೆ ಸಿವಿಯರ್ ಸ್ಪ್ಯಾಸಮ್ ಅಂದರೆ ಮಸಲ್ ಸ್ಪ್ಯಾಸಮ್ ಆಗಿ ಸ್ಪೈನ್ ಒಂದು ಸೈಡ್ಗೆ ಬೆಂಡ್ ಆಗಿರುತ್ತೆ, ನಾವು ಅದಕ್ಕೆ ಸ್ಕೋಲಿಯೋಸಿಸ್ ಅಂತ ಹೇಳ್ತೀವಿ. ಸೊ ಇಂಥ ಪೇಷಂಟ್ಸಲ್ಲಿ ನಾವೇನು ಮಾಡಬೇಕಾಗುತ್ತೆ, ಆ ಮಸಲ್ ರಿಲ್ಯಾಕ್ಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಕೆಲವು ಮೆಡಿಸಿನ್ಸ್ ಇರ್ಬೋದು ಅಥವಾ ಲೈಕ್ ಹಾಟ್ ಅಪ್ಲಿಕೇಶನ್ಸ್, ನೀವು ಮನೆಯಲ್ಲಾದರೆ ಬೇಕಾದ್ರೆ ಈ ಥರ ಇರೋರಲ್ಲಿ ಅವರಿಗೆ
ಬಿಸಿನೀರನ್ನ ಶಾಖ ಕೊಡೋದ್ರಿಂದ ಮಸಲ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಹಾಗಾಗಿ ಆ ಸ್ಪೈನಲ್ಲಿ ಏನು ಲೈಕ್ ಟಿಲ್ಟ್ ಡೆವಲಪ್ ಆಗಿರುತ್ತೆ, ಸ್ಕೋಲಿಯೋಸಿಸ್ ಏನು ಡೆವಲಪ್ ಆಗಿರುತ್ತೆ ಅದು ಕಡಿಮೆ ಸರಿ ಮಾಡಲಿಕ್ಕಾಗುತ್ತೆ. ಸೊ ಮಸಲ್ ಸ್ಪ್ಯಾಸಮ್ ಫಸ್ಟ್ ನಾವು ಕಡಿಮೆ ಮಾಡ್ಕೋಬೇಕು. ಸೊ ಇದು ಅದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿದೆ. ಲೈಕ್ ನಾನು ಹೇಳಿದಂಗೆ ಫಾಟ್ ಫರ್ಮೆಂಟೇಷನ್ ಕೊಡ್ಬೋದು, ಅಥವಾ ಫಿಸಿಯೋಥೆರಪಿಲಿರುವಂಥ ಕೆಲವು ಚಿಕಿತ್ಸೆಗಳಿದೆ, ಓಝೋನ್ ಥೆರಪಿ ಇದೆ, ಅಕ್ಯುಪಂಕ್ಚರ್ ಇದೆ, ಅಕ್ಯುಪ್ರೆಷರ್ ಇದೆ. ಸೊ ಈ ಚಿಕಿತ್ಸೆಗಳಿಂದ ಆ ಸ್ಪ್ಯಾಸಮನ್ನು ಫಸ್ಟ್ ಕಡಿಮೆ ಮಾಡಬೇಕು. ಎರಡನೇದು, ಅಲ್ಲಿ ಆಗಿರುವಂಥ ಕಾರಣ, ಯಾವ ಕಾರಣದಿಂದ ಅವರಿಗೆ ನೋವು ಬಂದಿದೆ, ಅದು ಡಿಸ್ಕ್ ಬಲ್ಜ್ ಇರ್ಬೋದು, ಅಥವಾ ಆರ್ಥರೈಟಿಸ್ ಇರ್ಬೋದು, ಅಥವಾ ಸ್ಟಿನೋಸಿಸ್ ಇರ್ಬೋದು, ಅದನ್ನು ಸರಿ ಮಾಡುವಂಥದ್ದು. ಸೊ ಅದಕ್ಕೆ ಟ್ರ್ಯಾಕ್ಷನ್ ಅಥವಾ ಶಾರ್ಟ್ ವೇವ್ ಡಯಾಥರ್ಮಿ ಇಂಥ ಟ್ರೀಟ್ಮೆಂಟ್ಗಳಿದೆ, ಅದರಿಂದ ಅದು ಸರಿ ಮಾಡ್ಬೋದು. ಆ್ಯಂಡ್ ಥರ್ಡ್, ಇದೆರಡೂ ಸರಿ ಆಯಿತು. ಈಗ ನಾವೇನು ಮಾಡಬೇಕು, ಅಲ್ಲಿರೋ ಮಸಲ್ಸನ್ನು ಸರಿ ಮಾಡಬೇಕು, ಅಂದರೆ ಗಟ್ಟಿ ಮಾಡಬೇಕು, ಅದರದ್ದು ಸ್ಟ್ರೆಂತನ್ನು ಇಂಪ್ರೂವ್ ಮಾಡಬೇಕು. ಸೊ ಅದಕ್ಕಾಗಿ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್. ಸೊ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಒಮ್ಮೆಲೆ ಮಾಡಲಿಕ್ಕೂ ಆಗಲ್ಲ, ಅದು ಸ್ಟೇಜ್ ಬೈ ಸ್ಟೇಜ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್. ಇನ್ನೊಂದು ವಿಡಿಯೋದಲ್ಲಿ ನಾನು ಬ್ಯಾಕ್ ಎಕ್ಸಸೈಸ್ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಹೇಳ್ತೇನೆ. ಸೊ ಸ್ಟೆಪ್ ಬೈ ಸ್ಟೆಪ್ ಆ ಎಕ್ಸಸೈಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಬ್ಯಾಕ್ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಕಂಪ್ಲೀಟಾಗಿ ಈ ಸೊಂಟ ನೋವಿಂದ ನಮಗೆ ಗುಣಪಡಿಸ್ಲಿಕ್ಕಾಗುತ್ತೆ. ಸೊ ತುಂಬ ಜನರಿಗೆ ಏನಿದೆ, ಲೈಕ್ ಬ್ಯಾಕ್ ಪೇನ್ ಆದ ಕೂಡಲೇ ನಮಗೆ ಸರ್ಜರಿ ಮಾಡಬೇಕಾಗತ್ತೆ, ಇಲ್ಲ ಡಿಸ್ಕ್ ಬಲ್ಜ್ ಆದ ಕೂಡಲೇ ಸರ್ಜರಿ ಮಾಡಬೇಕಾಗತ್ತೆ ಅಂತ. ಆ ಥರ ಏನೂ ಇಲ್ಲ. ನಮ್ಮ ಬಾಡಿಗೆ ಯಾವುದೇ ಥರದ್ದು ಡಿಸ್ಕ್ ಬಲ್ಜ್ ಆಗಲಿ ಅಥವಾ ಬ್ಯಾಕ್ ಇಂಜುರೀಸ್ ಆಗಲಿ ಅದನ್ನು ಸ್ವಂತ ಹೀಲ್ ಮಾಡುವಂಥ ಒಂದು ಕೆಪಾಸಿಟಿ ಇದೆ. ಬಟ್ ನಾವೇನು ಮಾಡಬೇಕು, ಅದನ್ನು ಸಪೋರ್ಟ್ ಮಾಡಬೇಕು ಇಂಥ ಚಿಕಿತ್ಸೆಗಳಿಂದ. ಅದು ಪ್ರಕೃತಿ ಚಿಕಿತ್ಸೆ ಇರ್ಬೋದು, ಅಕ್ಯುಪಂಕ್ಚರ್ ಇರ್ಬೋದು, ಓಝೋನ್ ಥೆರಪಿ ಇರ್ಬೋದು, ಆಯುರ್ವೇದ ಇರ್ಬೋದು, ಯೋಗ ಇರ್ಬೋದು. ಸೊ ಭಾಳಷ್ಟು ಸಿಂಪಲ್ ಆಗಿರುವಂಥ ಟೆಕ್ನಿಕ್ಗಳನ್ನು ಯೂಸ್ ಮಾಡಿ ಈ ಸೊಂಟ ನೋವನ್ನು ನಮಗೆ ಕಂಪ್ಲೀಟಾಗಿ ಗುಣಪಡಿಸ್ಲಿಕ್ಕಾಗತ್ತೆ. ಸೊ ನೀವೆಲ್ಲ ಏನು ಮಾಡಬೇಕು, ನಾವು ಯಾವಾಗಲೂ ಹೇಳ್ತೀವಿ, ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ನೀವೆಲ್ಲರೂ ನಿಮ್ಮ ಬ್ಯಾಕ್ ಮಸಲ್ ಸ್ಟ್ರೆಂತನ್ನು ಇಂಪ್ರೂವ್ ಮಾಡಿದರೆ, ಈಗ ನಾವೊಂದು ಸಿಟ್ಟಿಂಗ್ ಜಾಬ್ ಮಾಡೋರಾದರೆ ಇನ್ ಬಿಟ್ವೀನ್ ಯು ಗೆಟ್ ಅಪ್, ಮಧ್ಯದಲ್ಲಿ ಎದ್ದು ಸ್ವಲ್ಪ ಬ್ಯಾಕ್ ಸ್ಟ್ರೆಚ್ ಮಾಡಿ, ಅಥವಾ ರಾತ್ರಿ ಮಲಗುವಾಗ ಒಳ್ಳೆ ಪೋಸ್ಟರ್ಲಿ ಮಲಗಲಿಕ್ಕೆ ಪ್ರಯತ್ನ ಮಾಡಿ. ನೀವು ಕೂತ್ಕೊಂಡಿರುವಾಗ ನೆಟ್ಟಗೆ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈಗ ಎಲ್ಲರೂ ಏನು ಮಾಡ್ತಾರೆ, ಹಂಚ್ ಬ್ಯಾಕ್ ಹಿಂಗೆ ಕೂತ್ಕೊಂಡಿರ್ತಾರೆ. ಸೊ ಆ ಪೋಸ್ಟರ್ನ ಚೇಂಜ್ ಮಾಡಿ, ನೆಟ್ಟಗೆ ಕೂತ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಸ್ಪೈನ್ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ರೆಗ್ಯುಲರ್ ಆಗಿ ಎಕ್ಸಸೈಸ್ಗಳು ಮಾಡಿ, ಅದು ಯೋಗಾಭ್ಯಾಸ ಇರ್ಬೋದು ಅಥವಾ ಜಿಮ್ ಇರ್ಬೋದು, ಯಾವುದೇ ಎಕ್ಸಸೈಸ್ ಮಾಡುವಾಗ ಕೂಡ ಯು ಶುಡ್ ಹ್ಯಾವ್ ಎ ಇನ್ಸ್ಟ್ರಕ್ಟರ್. ನಾವು ತಪ್ಪು ಮಾಡಿ ಅದರಿಂದ ಎಷ್ಟೋ ಪೇಷಂಟ್ಸ್ ನಮ್ಮಲ್ಲಿ ಬರ್ತಾರೆ, ನಾವು ಜಿಮ್ಗೆ ಹೋಗಿ ವೆಯ್ಟ್ ಎತ್ತಿ ನಮಗೆ ಸೊಂಟ ನೋವು ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಸೊ ಅದೇನಾಗುತ್ತೆ ಅಂದರೆ ಅದರಲ್ಲಿ ಮಾಡುವಂಥ ಸಣ್ಣ ಸಣ್ಣ ಮಿಸ್ಟೇಕ್ಗಳಿಂದ ಆಗುವಂಥ ಪ್ರಾಬ್ಲಮ್. ಸೊ ಅದು ಲೈಫ್ ಲಾಂಗ್ ಅವರಿಗೆ ತೊಂದರೆ ಕೊಡ್ತಾ ಇರ್ತದೆ. ಸೊ ನಾವೇನು ಮಾಡಬೇಕು, ವಿ ಶುಡ್ ನಮ್ಮ ಹೆಲ್ತನ್ನು ಮೇಂಟೈನ್ ಮಾಡಬೇಕು. ಆದಷ್ಟು ಬ್ಯಾಕ್ ಮಸಲ್ ಸ್ಟ್ರೆಂತನ್ನು ಇಂಪ್ರೂವ್ ಮಾಡಿದರೆ ಈ ಸೊಂಟ ನೋವು ಬರೋದನ್ನು ನಾವು ತಡೆಗಟ್ಟಬಹುದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.